ಜೀವ ಬೈಕ್ ಬರುತ್ತೆ ಇನ್ನು ರವಿ ಅಲ್ಲ ರಾಣಿ. ನಿನ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದ. ಆಯ್ತು ಚಿನ್ನು, ನೀನ್ ಅಮ್ಮನ್ ಚಿನ್ನ. ಇದು ಯಾರು ಬರೆದ ಕತೆಯೋ ಬಂದ ವ್ಯತೆಯೋ. ಇವ್ನ್ ಹಾಕಿರೋ ಕಾಸ್ಟ್ಯೂಮ್ ರೇಟಿಂಗ್ಸ್ ಎಷ್ಟಂತ ಕೇಳ್ಕೊಂಡ್ ಬರ್ಬೇಕು. ಇವನ್ ರೇಟ್ ಅಲ್ಲ ಆಂಟಿ ಇಲ್ಲಿ ನೋಡ್ರಿ ನಿಮ್ ಮಗಳು ಹೆಣ್ಮಕ್ಳು ಬಟ್ಟೆ ಕೊಟ್ಟು ಟ್ರಯಲ್ ಮಾಡಂತ ಕೊಟ್ಟವಳೆ. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಗೈಸ್ ಸುಮಾರು ಟೈಮಿಂದ ಅನ್ಕೊಂಡಿದ್ದೆ ಈ ಒಂದು ಚಾಲೆಂಜ್ ವಿಡಿಯೋ ಮಾಡ್ಬೇಕಂತ. ಫೈನಲಿ ಇವತ್ತು ಮಾಡ್ತಾ ಇದೀವಿ. ಇವತ್ತು ನಮ್ಮ ಜೊತೆ ವಿಡಿಯೋದಲ್ಲಿ ಯಾರಿದ್ದಾರೆ ಗೊತ್ತಾ? ಅಕ್ಷು. ಏನಂದ್ರೆ ನಾವು ಇವತ್ತು ಮಾಡ್ತಾ ಇದೀವಿ ಸೇಯಿಂಗ್ ಎಷ್ಟು ಅಕ್ಷತಾ. ಓಕೆ ಗೈಸ್, ಇವಾಗ ಅಕ್ಷು ಕೊಡ್ತಾ ಇದ್ದಾಳೆ ನನಗೆ ಫಸ್ಟ್ ಡೇರು. ಒಂದ್ ಓಲಾ ಗಾಡಿ ನಿಂತಿದೆ, ಆ ಗಾಡಿ ವಾಶ್ ಮಾಡಕ್ ಹೇಳೋದು. ನಮ್ಮ ಹತ್ರನೇ 4 ಗಾಡಿ ಇದ್ದು ನಮ್ ಗಾಡಿನೇ ತೊಳೆಯಕ್ಕಾಗ್ಲಾರ್ದೆ ಸೋಂಬೇರಿ ನನ್ ಮಗ ಇವತ್ತು ಇವ್ರ ಗಾಡಿ ತೊಳಿತಾ ಇದ್ದೀನಿ. ಆದ್ರೆ ನಮ್ ಗಾಡಿ ಅಂತೂ ಅಲ್ವೇ ಅಲ್ಲ, ಅದು ಯಾವ್ದೋ ಬೇರೆದವ್ರದ್ದು ಗಾಡಿ ನಿಲ್ಸಿರೋದ ತೊಳಸ್ತಾ ಇದ್ದೇನೆ ಅಷ್ಟೇ. ಪಾಪ ಯಾರೋ ಪುಣ್ಯ ಮಾಡಿದ್ದಾರೆ. ಅವ್ರ ಪುಣ್ಯ ಮಾಡಿದಾರೆ, ನಾನೆಲ್ಲಿ ಪಾಪ ಮಾಡಿದ್ದೀನಲ್ಲ, ನಂದು ಯಾರು ಹೇಳ್ತಾರೆ? ಇದು ನನ್ನಂಗೆ ಗಲೀಜ್ ಐತಲ್ಲೋ. ವರ್ಕರಿಗೆ ಸಂಬಳ ಏನ್ ಕೊಡ್ತೀರಾ ಮತ್ತೆ? ಅದೇ ವಿನ್ ಆದ್ರೆ ನೀವ್ ಹೇಳಿದ್ರಲ್ಲ 50% ಶೇರು. ಸರ್ ನೀವ್ ಹೇಳಿದ್ರಲ್ಲ ವಿನ್ ಆದ್ರೆ ಅದು ಇದು ಅಂತ ಲಿಸ್ಟ್ ಕೊಟ್ರಲ್ಲ, ಅಷ್ಟೆಲ್ಲ ಕೊಡ್ತೀವಿ. ಓಕೆ ಡನ್. ಈಗಿನ ಟೈಮಲ್ಲಿ 200 ರೂಪಾಯಿ ಕೊಟ್ರೇನೆ ಗಾಡಿ ನೆಟ್ಟಗೆ ತೊಳೆಯಲ್ಲ, ನೀವು ಪುಷ್ ಗಾಡಿ ಬೇರೆ ತೊಳಿತೀರ, ಅದಕ್ಕೆ ಕ್ಲೀನೇ ತೊಳಿಬೇಕು. ನಿನಗ್ ಬೇಕಲ್ಲಪ್ಪ, ನೀನ್ ಹೇಳಿರೋ ಲಿಸ್ಟ್ ಅಲ್ಲ ಆಗತ್ತಾ ನಿಂಗೆ? ಒಬ್ಬ ಎಷ್ಟು ಚೆನ್ನಾಗೈತಲ್ಲ. ಫಸ್ಟ್ ಡೇರ್ ಕಂಪ್ಲೀಟ್. ನೀರು ಖಾಲಿ ಮಾಡ್ಬಿಡ್ತೀನಿ. ಖಾಲಿ ಏನಿವಾಗ? ಇವಾಗ ಏನ್ ಗೊತ್ತಾ, ನೆಕ್ಸ್ಟ್ ಸೆಕೆಂಡ್ ಚಾಲೆಂಜ್ ಬಂದ್ಬಿಟ್ಟು ನನ್ನ ಹತ್ರ ಒಂದ್ ಸ್ಕರ್ಟ್ ಇದೆ. ಈ ಸ್ಕರ್ಟ್ ನ ಹಾಕೊಂಡಿ ಇಲ್ಲೊಂದು ಕಾಲೇಜ್ ಇದೆ, ಈ ಸ್ಕರ್ಟ್ ನ ಹಾಕೊಂಡಿ ಹೀಲ್ಸ್ ಹಾಕೊಂಡಿ ಕಾಲೇಜ್ ಹುಡುಗಿರ ಹತ್ರ ಹೋಗಿ ಮಾತಾಡ್ಬೇಕು. ಅದೇ ಇರೋದು. ತಗೊಂಡ್ ಬೇಡ, ಏಕೆ ನಾನು ಇಲ್ಲೇ ಹಾಕೊಂಡು ಹಿಂಗೆ ಕ್ಯಾಟ್ ವಾಕ್ ಮಾಡು ಅಂತ ಅನ್ಕೊಂಡೆ. ಈ ಚಾಲೆಂಜ್ ಮಾಡಿಲ್ಲ ಅಂದ್ರೆ ಐಫೋನ್ ಕೊಡ್ಸ್ಲೇಬೇಕು. ಓವರ್ ಆಗುತ್ತೆ. ಇಲ್ಲ ಪರವಾಗಿಲ್ಲ, ಹುಡುಗಿರ ಮುಂದೆ ಹೆಂಗೋ ಅಲ್ಲೋಡಲ್ಲಿ ಮಣ್ಣ ಹೆಂಗ್ಲಿಕ್ತವನೆ. ಇವ್ ಹುಡುಗನ ಹುಡುಗಿರ ಅಂತ ಡೌಟ್ ಅಲ್ಲಿ ಇರ್ತಾರ ಪಾಪ. ಇದನ್ನ ಹಾಕೊಳ್ಳೇಬೇಕು. ಏ ಬ್ರೋ ಸುಮ್ನಿರು ಬ್ರೋ, ನೀನೇನ್ ರುಬ್ತಿಯಾ? ನಿಂದಿರೋದು 2.25 ಇಂಚು, ಒಂದು 8 ಇಂಚಿಂದು ಕಿತ್ಕೊಂಡ್ಬರುತ್ತೆ. ಇಲ್ಲ ಟೈಟ್ ಮಾಡ್ಬೋದು ನೋಡಿ ಗೈಸ್. ಇಲ್ಲಿ ಇದೆಲ್ಲ ನಾನು ಹೇಳಿ ಸ್ಲಿಪ್ಪರ್ ಬಗ್ಗೆ. ಸ್ಲಿಪ್ಪರ್ ಇನ್ನೊಂದು ದೊಡ್ಡದೈತೆ ಬಿಡು. ಥೂ ದರಿದ್ರ. ಹಿಂಗೆ ಹಾಕೋ ಪ್ಯಾಂಟ್ ಮೇಲೆ. ಪ್ಯಾಂಟ್ ಮೇಲೆ ಹಾಕೊಳ್ಳೋದಿನ ಪ್ಯಾಂಟ್ ಬಿಚ್ ಬೇರೆ ಹಾಕಂತಾರ ನಿಂಗೆ. ಏ ಸುಮ್ನಿರು ಅಕಶ. ಡ್ಯಾನ್ಸಾ ಬ್ರೋ? ಬರ್ರಿ ಡ್ಯಾನ್ಸ್ ಹೇಳ್ಕೊಡ್ರಿ, ಡ್ಯಾನ್ಸ್ ಹೇಳ್ಕೊಡ್ರಿ. ಆಯ್ತು ಬಾ, ಮುಗೀತು. ಹಿಲ್ಸು ಎಲ್ಲೋ ಹೋಗ್ಬೇಕು? ನಿಮಿಷ ಹಂಗಲ್ಲ. ಸುಮ್ನೆ ಇರು, ಬೇಡ ಬೇಡ, ಇಷ್ಟ ಇರ್ಲಿ, ಹಿಂಗೆ ಇರ್ಲಿ, ಹಿಂಗೆ ಇರ್ಲಿ. ಬಾ, ಇದು ಕಾಣಿಸುತ್ತೆ. ನಾನ್ ಕಣಕ್ ಹಾಕಂತೆ ನಾನಂತ ಗೊತ್ತಾಗ್ಬಿಡ್ತೀನಿ. ಮಾಸ್ಕ್ ಇದ್ರೆ ಕೊಟ್ಬಿಡು. ಇದು ಓಕೆ ಡನ್. ಮಾತೇ ಇಲ್ಲ. ಎಸ್ ಆರ್ ನೋ ಅಷ್ಟೇ. ಚೌಲಿ ಹಾಕೋಬೇಕು, ಎಕ್ಸ್ಟೆನ್ಷನ್ ಹಾಕ್ಸ್ಕೋಬೇಕು. ಎಸ್ ಆರ್ ನೋ? ಇಲ್ಲ ನೀನ್ ವಿಡಿಯೋ ಮಾಡೋದು ಅಷ್ಟೇ ಮಾಡು ಬ್ರೋ. ಇಲ್ಲ ಇವೆಲ್ಲ ಐಡಿಯಾಸ್ ಕೊಡ. ಎಕ್ಸ್ಟೆನ್ಷನ್ ಹಾಕ್ಸ್ಕೋಬೇಕಷ್ಟೇ. ಈಗ ಇದು ಯಾರು ಬರೆದ ಕತೆಯೋ ಬಂದ ವ್ಯತೆಯೋ. ಬಾ ಚಿನ್ನು, ಭಯ ಆಗುತ್ತೆ ಗುರು ಎತ್ಕೊಳಕ್ಕೆ. ಬಾ, ಆಯ್ತು ಆಯ್ತು ಚಿನ್ನು. ನೀನ್ ಅಮ್ಮನ್ ಚಿನ್ನ. ಇದೇನಿದ್ ಹಿಂಗ್ ಒಂದ್ ಸೈಡು ಹುಡುಗಿರು ಬರ್ತಾರಲ್ಲ ಯಾವಾಗ ಆಗ್ತೇ ನೀನು? ಏ ಬ್ರೋ ಇದೇನ ಹಾಕೊಳ್ಳೆ. ಏಯ್ ಇಷ್ಟು ಓವರ್ ಬೇಡ ಅಕ್ಷು, ಮರ್ಯಾದೆ ಹೋಗ್ಬಿಡುತ್ತೆ. ಕಾಂತಿದ್ಯಾ ನೋಡ್ಬೇಕಂದ್ರೆ ವಿಡಿಯೋದಲ್ಲಿ. ಥೂ ಯಪ್ಪ ಭಗವಂತ. ರವಿ ಅಲ್ಲ ರಾಣಿ. ನಿನ್ ಜೊತೆ ಸೇರ್ಕೊಂಡು ನನ್ ಮಗ ಹಾಳಾಗೋದ. ಗೈಸ್ ರಾಣಿ ತುಂಬಾ ನಾಚ್ಕೋತಾ ಇದ್ದಾಳೆ. ಇಲ್ಲಿ ನೋಡಿ ಗೈಸ್, ರಾಣಿಗೆ ಮಚ್ಚೆ ಇದೆ, ದೃಶ್ಯ ಆಗ್ಬಾರ್ದು ಅಂತ. ನೋಡಿದ್ರೇನೆ
ಹೋಗ್ಬೇಕು. ಗೈಸ್ ಅಲ್ಲಿ ಹುಡ್ಗ ಹುಡ್ಗಿರ್ ನಿಂತಿದ್ದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಇವ್ನ್ ಹಾಕಿರೋ ಕಾಸ್ಟ್ಯೂಮ್ ರೇಟಿಂಗ್ಸ್ ಎಷ್ಟು ಅಂತ ಕೇಳ್ಕೊಂಬರ್ಬೇಕು. ಇವನ್ ರೇಟ್ ಅಲ್ಲ ಕಾಸ್ಟ್ಯೂಮ್. ಏಯ್ ನನ್ ಕಾರ್ ಬರ್ತೈತೆ, ಹೋಗೋ ಮರ್ಯ, ಎದ್ದೊಳಗ್ ಬನ್ಸಾಗ್ತಿಲ್ಲ ಅವ್ರು ನಂಗೆ. ಬನ್ನಿ ರಾಣಿ ಅವರೇ ಬನ್ನಿ. ನಂಗ್ ಭಯ ಆಗ್ತೈತೆ. ಬಾರಲೆ ಬೇಗ ಬಾ, ಇವಾಗ್ಲೇ ಯಾರು ಇಲ್ಲ. ಆಮೇಲೆ ಅಲ್ಲಿ ಹೋಗ್ಲಿ ತಾಳಿ, 2 ನಿಮಿಷ ಹೋಗ್ಬಿಡ್ಲಿ. ಯಾರು ಎಲ್ಲ ಹೋದ್ರು. ಗೈಸ್ ನನಗೆ ಕೂದ್ಲು ಹಾಕ್ಲಿಲ್ಲ ಅಂದ್ರೆ ನನಗೆ ಫುಲ್ ಕಾನ್ಫಿಡೆನ್ಸ್ ಇರ್ತಿತ್ತು. ಕೂದ್ಲು ಹಾಕ್ಸಿ ಹಾಳು ಮಾಡಿ. ಸರಿ ನಡೀತಿ. ಇಲ್ಲ ಕನ್ನಡ ಬರುತ್ತಾ? ಹಿಂದಿ ಎಲ್ಲ ಹಿಂದಿನಾ? ಕನ್ನಡ ಬರಲ್ಲ ಯಾರಿಗೂ? ನಿಮಗೆ ಬರುತ್ತಾ? ನನ್ನ ಔಟ್ಫಿಟ್ ಎಷ್ಟು ರೇಟಿಂಗ್ ಕೊಡ್ತೀರಾ ಅಡಿಯಿಂದ ಮುಡಿವರೆಗೂ? ಇವ್ರು ಡೇರ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಹೇಳಿ. ಇಟ್ ಈಸ್ ದ ಡೇರ್. ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು. ಇನ್ನು ಒಂದ್ ಸ್ವಲ್ಪ ವಿಯರ್ಡ್ ಆಗಿ ಮಾಡಿದ್ದಾರೆ, ನೀಟಾಗಿ ಮಾಡ್ಬೋದು. ಅದನ್ನೇ ಹೇಳ್ದೆ, ಕೇಳಿಲ್ಲ. ಇಲ್ಲಿ ನೋಡಿ, ಇದು ಕೂದಲೆಲ್ಲ ಹಾಕಿ ಹಾಳು ಮಾಡ್ಬಿಟ್ರು ನನ್ನ ಜೀವನ. ಸ್ಲಿಪ್ಪರ್ ಚೆನ್ನಾಗಿ, ಹೇರ್ ಸ್ಟೈಲ್ ಚೆನ್ನಾಗಿ. ಇವ್ರಿಗೆ ಸ್ಲಿಪ್ಪರ್ ಚೆನ್ನಾಗೈತಂತೆ, ಅವರಿಗೆ ಹೇರ್ ಸ್ಟೈಲ್ ಇಷ್ಟ ಆಯ್ತು, ಅವರಿಗೆ ಇನ್ನೂ ಸ್ವಲ್ಪ ವಿಯರ್ಡ್ ಮಾಡ್ಬೇಕಿತ್ತಂತೆ. ಇಯರಿಂಗ್ಸ್ ಇನ್ನು ಓಕೆ, ಸ್ವಲ್ಪ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿ ಕ್ಯೂಟ್ ಆಗಿ ಮಾಡ್ಬೇಕಿತ್ತು, ಹಾಳು ಮಾಡ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಇಂದ ಮಾಡಿ. ಥ್ಯಾಂಕ್ ಯು. ಇದು ಅಪ್ಲೋಡ್ ಮಾಡ್ಬೋದಾ ವಿಡಿಯೋ? ಶೋರ್. ಗೈಸ್ ಸೆಕೆಂಡ್ ಇಯರ್ ಕೂಡ ಕಂಪ್ಲೀಟ್ ಆಯ್ತು. ನಿಜವಾಗ್ಲೂ ವರ್ಸ್ಟ್ ಅನ್ನಿಸ್ತಪ್ಪ ನನಗಂತೂ. ಅಂದ್ರೆ ಆ ಹುಡುಗಿರೆಲ್ಲ ಫುಲ್ ಸೈಕ್ ಆಗ್ಬಿಟ್ರು. ಒಬ್ರು ಅಂತಾರೆ ಚಪ್ಪಲಿ ಚೆನ್ನಾಗಿತ್ತು ಅಂತ, ಇನ್ನೊಬ್ರು ಅಂತಾರೆ ಕೂದಲು ಚೆನ್ನಾಗಿತ್ತು ಅಂತ. ಇನ್ನೊಂದು ಹುಡುಗಿ ಕರೆಕ್ಟಾಗಿ ಆನ್ಸರ್ ಮಾಡಿದ್ದು, ಅಂದ್ರೆ ಫುಲ್ ವಿಯರ್ಡ್ ಆಗಿ ಮಾಡ್ಬಿಟ್ಟಿದ್ದಾರೆ, ಗಲೀಜಾ ಮಾಡಿದ್ದಾರೆ. ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ. ಮೇಕಪ್ ಮಾಡ್ಕೊಳೋದು ಕಲಿ, ಚೆನ್ನಾಗಿ ಮಾಡೋದು. ಸೀರೆ ಉಡ್ಸ್ಬಿಟ್ಟು ಕರ್ಕೊಂಡ್ ಬರ್ತೀನಿ ಅಷ್ಟೇ. ಆಯ್ತು, ಓಕೆ. ನೆಕ್ಸ್ಟ್ ಗೈಸ್ ಅದೇ ತಾನೇ ಗೈಸ್, ಇದು ಫುಲ್ಲು ಇದೆಲ್ಲ ತೆಗ್ಸ್ಬಿಟ್ಟು ಇದು ಮಾಲ್ ಹೋಗೋಣ ಅಂತ ಅನ್ಕೊಂಡಿದ್ವಿ. ಮಾತಾಡೋಕ್ಷು ಮಾಲ್ಗೆ ಹೋಗಕ್ ಆಗಲ್ಲ, ಅದಕ್ಕೆ ನಮ್ಮ ಮನೆ ಹತ್ರ ಇರೋ ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದೀವಿ. ವಿಶಾಲ್ ಮಾರ್ಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಯಾವ್ದಾದ್ರು ಗರ್ಲ್ಸ್ ವೇರ್ ಬಟ್ಟೆ ತಗೊಂಡು ವಿಶಾಲ್ ಮಾರ್ಟ್ ಅಲ್ಲಿ ಹಾಕೊಂಡಿ ವಿಶಾಲ್ ಮಾರ್ಟ್ ಫುಲ್ ರೌಂಡ್ ಹೊಡಿಬೇಕು. ವಿಶಾಲ್ ಮಾರ್ಟ್ ಎಲ್ಲ ಫುಲ್ ರೌಂಡ್ ಹೊಡಿಬೇಕಾ? ಅದೇನು ಯಶವಂತಪುರ ಮಾರ್ಕೆಟ್ ಏನಾಕ್ಷು? ಇಲ್ಲ, ಯಶವಂತಪುರ ಮಾರ್ಕೆಟ್ಗೂ ಕರ್ಕೊಂಡ್ ಹೋಗ್ಬಿಟ್ಟು ಅದೇ ಕಾಸ್ಟ್ಯೂಮ್ ಅಲ್ಲಿ. ಇಲ್ಲ ಗೈಸ್ ಹಾಕೋಬೇಕು, ಎಸ್ ಆರ್ ನೋ ಅಷ್ಟೇ ಹೇಳ್ಬೇಕು ಇವರು. ಹೇಳಿ 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 ಮಾಡಕ್ಕಾಗುತ್ತೆ ಇಲ್ವಾ? ಹಾಕೊಂಬೇಕಾದ್ರೆ ತೋರಿಸ್ತೀನಿ, ಹಾಕೊಂಡ್ ತೋರಿಸ್ತೀನಿ. ಮಾಲ್ ಎಲ್ಲ ರೌಂಡ್ ಹೊಡಿಬೇಕು ಗೈಸ್ ಅಷ್ಟೇ, ಎಸ್ ಆರ್ ನೋ. ಸರಿ ಬಿಡಾಯ್ತು. ಹುಡುಗಿರ್ ಬಟ್ಟೆ ಹಾಕ್ಸ್ತಾ ಇದೀವಿ ಗೈಸ್. ಅಕ್ಷು ಇವಾಗ ನಮ್ಮ ಏರಿಯಾ ಹತ್ರ ಇರೋ ವಿಶಾಲ್ ಮಾಡಿ ಕರ್ಕೊಂಡ್ ಬಂದೇಳೆ. ಇಲ್ಲೆಲ್ಲ ಶಾಪಿಂಗ್ ಮಾಡ್ತಾವಳೆ. ಏನಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ದರಿದ್ರಕ್ಕೆ ಲೇಡೀಸ್ ಸೆಕ್ಷನ್ ಗ್ರೌಂಡ್ ಫ್ಲೋರ್ ಅಲ್ಲಿ ಐತೆ. ಇನ್ನೊಂದು ಪುಣ್ಯ ಖುಷಿ ವಿಚಾರ ಏನಂದ್ರೆ ಮಧ್ಯಾಹ್ನ ಆಗಿರೋದ್ರಿಂದ ಜನಗಳು ಯಾರು ಇಲ್ಲ. ಗೈಸ್ ಈ ಡ್ರೆಸ್ ತಗೊಂಡಿದ್ದೇನೆ ಇವಾಗ. ರವಿ ಅವ್ರಿಗೆ ಈ ಬ್ಲಾಕ್ ಕಲರ್ ಸೂಟ್ ಆಗುತ್ತೆ ಅನ್ಕೊಂಡಿದೀನಿ. ಈ ಡ್ರೆಸ್ ಹಾಕೋಬೇಕು ಅಷ್ಟೇ ಈಗ. ಎಸ್ ಅಷ್ಟೇ ಹಾಕೋಬೇಕು. ಹೀರೋ ಇದ್ದಂಗಿದ್ದೀನಿ ನಾನು, ಹೀರೋಯಿನಿ ರಾಣಿ ಮಾಡ್ತಾ ಇದೀವಿ ಈಗ. ಎಸ್ ಆರ್ ನೋ? ಈ ಬಟ್ಟೆ ಹಾಕೊಂಡಿ ಏನು ಸೆಲ್ಫಿ ತಗೊಂಡು ಆಮೇಲೆ ನೆಕ್ಸ್ಟ್ ಗೈಸ್ ಇದು ಕ್ರೇಜಿ ಆಗಿದೆ. ಇದನ್ನ ಹಾಕೊಂಡಿ ಆಮೇಲೆ ಇಲ್ಲಿ ಒಂದು ಲೂಸ್ ಟಿ ಶರ್ಟ್ ಇದೆ. ಇದ್ರ ಮೇಲೆ ಇದೆರಡು ಚಂದ ಇರುತ್ತೆ. ಇವೆರಡನ್ನು ಹಾಕೋಬೇಕು. ನಾನು ಒಳಗಿಂದೆಲ್ಲ ಹೊರ ಕಾಣುತ್ತದ್ರಿಂದ ಇವಿಷ್ಟು ಹಾಕೊಂಡಿ ಬರ್ಬೇಕು. ಟ್ರಯಲ್ ಮಾಡೋಕೆ ಹೋಗಿ. ಟ್ರಯಲ್ ಮಾಡ್ತೀರಾ ಇಲ್ವಾ? ಸೋತ್ರಾ ಅಷ್ಟೇನಾ? ಹಾಕೊಳ್ಳಲ್ವಾ? ಏನ್ ದೊಡ್ಡ ವಿಷಯ ಅಲ್ಲ, ಬನ್ನಿ ಹೋಗೋಣ. ಬಾಯ್ಸ್ ಸೆಕ್ಷನ್ಗೆ ಹೋಗ್ಬೇಕು. ಲೇಡೀಸ್ ಸೆಕ್ಷನ್ ಅಂತ ಮಾಡಿದ್ರೆ ಮೆಟ್ನ ಹೊಡ್ಕೊಳ್ತಾರೆ. ಓ ದೇವ್ರೆ. ಆಕಾಶ ಇಲ್ಲಿ ನೋಡ, ಇಲ್ಲಿ ಏನೋ ಕೊಟ್ಟಿದ್ದಾಳೆ ನಿನ್ ತಂಗಿಲಿ. ಚಡ್ಡಿ ಟಿ ಶರ್ಟ್ ಹಾಕಬೇಕು. ಇದೇನ್ ಟಿ ಶರ್ಟ್ ತಾನೆ? ಇದೆ ಟಿ ಶರ್ಟ್ ತಾನೆ? ಸೈಜು ಬಟ್ಟಲ್ ಸೈಜಾ ನೋಡಿ. ಏನ್ ಸೈಜ್ ಆಗುತ್ತೆ ಕಣ? ಅರ್ಧ ಹೋಗ್ಬಿಟ್ರೆ ಮುಗಿತ್ ಕತೆ. ನಡಿ ಮೇಲೆ ಕೊಡಿಲಿ. ಆಂಟಿ ಇಲ್ಲಿ ನೋಡ್ರಿ, ನಿಮ್ ಮಗಳು ಹೆಣ್ಮಕ್ಳು ಬಟ್ಟೆ ಕೊಟ್ಟು ಚೆಕ್ ಮಾಡ, ಏನೋ ಟ್ರಯಲ್ ಮಾಡು ಅಂತ ಕೊಟ್ಟವಳೆ. ಹಾಕೋಬೇಕೀಗ. ಹೆಣ್ಮಕ್ಳು ಬಟ್ಟೆ, ಬಾಯ್ಸ್ ಅಲ್ಲ. ಇವಾಗ ತಕೋತೀನಿ ತಾಳು.
ಗೈಸ್ ಇವ್ರ ಅಮ್ಮ ವಿಡಿಯೋ ಕಾಲ್ ಮಾಡಿ ತೋರಿಸ್ತವಳೆ ರವಿ ಈ ತರ ಬಟ್ಟೆ ಹಾಕಂತವಳೆ ಅಂತ. ಏ ರವಿ ಅಲ್ಲ ಗೈಸ್, ರಾಣಿ. ಐ ತೋರಿಸ್ತೀಯಾ? ಏಯ್ ಹೆಂಗೈತೆ? ಚೆನ್ನಾಗೈತೆ ಬ್ರೋ, ಗಾಳಿ ಆಡ್ತೈತೆ. ಈ ಬಾಡಿ ಬಿಲ್ಡರ್ಸ್ ಎಲ್ಲ ಓಡಾಡ್ತಾರಲ್ಲ ಬ್ರೋ, ಜಿಮ್ ಮಾಡೋರು, ಅವ್ರದ್ದಂಗೆ ಐತಿ ಇದು ಅಷ್ಟೇ, ಏನ್ ಅಷ್ಟು ದೊಡ್ಡ ವಿಷಯ ಅಲ್ಲ. ಹೋದ್ರು ಗುರು ಹೆಣ್ಮಕ್ಳು ಕ್ಯಾಟ್ ವಾಕ್ ಮಾಡ್ಕೋಬಾ. ಹೆಂಗೆ ನಾನು ಇಲ್ಲೇ ಮಾಡ್ತೀನಿ, ಎರಡೇ ಜೈಲಿದ ಇಲ್ಲ ಇಲ್ಲಿವ್ರು ಇಲ್ಲಂದ್ರೆ ಐಫೋನ್. ನೀನ್ ಐಫೋನ್ ಇರ್ಲಿ, ಅಲ್ಲಿ ಹುಡುಗರವ್ರೆ ಹುಡುಗಿರವ್ರೆ ಮರ್ಯಾದೆ ಹೋಗುತ್ತೆ. ಸೀರಿಯಸ್ಲಿ ಬೇಡ, ಅವ್ರು ಇಲ್ಲ ಬಾ. ಅವ್ರ ವಾಕ್ ಮಾಡು ಇಲ್ಲಿಂದ ಅಲ್ಲಿ. ನೀನಿಲ್ವಾ ನೀನ್ ಅಲ್ಲಿ ಎತ್ಕೊಬ್ರು. ಯಾರು ಕರ್ಕೊಂಡ್ ಬರ್ಬೇಡಿ ಬ್ರೋ ಪ್ಲೀಸ್. ಈಗ ಹೆಣ್ಮಕ್ಳು ಬಂದು ಬೈಲ್ A few moments later. ಅಕ್ಷು ಇಲ್ಲಿ ನೋಡಿ, ಇವನೇನಂತವನೆ ನನಗೆ ಎಷ್ಟು ಮಜಾ ಅಂದ್ರೆ ವಿಡಿಯೋ ನೋಡೋರಿಗೆ ಎಷ್ಟು ಮಜಾ ಅಂತವನೆ. ಲೈವ್ ಅಲ್ಲಿ ನೋಡ್ತಿದ್ದಿಲ್ಲ, ಅದಕ್ಕೆ ಮಜಾ ಬರ್ತಿದ್ದೀನಿ. ಈಗ ಇದು ಮನೆ ಹತ್ರ ಇದ್ರ ಅಥವಾ ಹೇಗೆ? ಇಲ್ಲ ಬ್ರೋ, ಆಚೆ ಇದೆ. ಆಕ್ಚುಲಿ ನಾವ್ ಒಂದ್ ವಿಡಿಯೋ ಮಾಡ್ತಿದ್ವಿ, ಇದ್ರಲ್ಲಿ ಅಕ್ಷತಾ ಒಂದ್ ಡೇರ್ ಕೊಟ್ಟಿದ್ರು. ಇದು ನಿಮ್ ಹತ್ರ ಬಂದು ಒಂದ್ 2 ನಿಮಿಷ ಮಾತಾಡ್ಕೊಂಡು ಹೋಗೋ ತರ ಡೇರು. ಸೊ ಅದಕ್ಕೆ ಒಂದ್ 2 ಮಿನಿಟ್ಸ್ ಸಿಗ್ತೀರಾ ಅಂತ ಫೋನ್ ಹಾಕ್ದೆ. ಬ್ರೋ ನಾನು ನಿಮಗೆ ನಾಳೆ ಸಿಗ್ಬೋದು ಬ್ರೋ, ಬರೋದೇ ಲೇಟ್ ಆಗ್ಬಿಡುತ್ತೆ. ರಾಮನಗರ ಹತ್ರ ಐತೆ. ರಾಮನಗರದಲ್ಲಿದ್ದೀರಾ? ಓಕೆ ಸರಿ ಬ್ರೋ, ಆಯ್ತು ಮುಗಿಸ್ಕೊಳ್ಳಿ. ನಾವು ಅದೇ ಇವತ್ತು ಡೇರ್ ಮಾಡ್ತಾ ಇದ್ವಲ್ಲ, ಸೊ ಹಂಗಾಗಿ ಇದೇ ಕ್ಲಿಪ್ ಬಳಸ್ಕೊಂತೀನಿ ವಿಡಿಯೋಗೆ. ಶೋರಾ? ಸರಿ ಬ್ರೋ, ಪೀಸ್ ಬ್ರೋ, ಲವ್ ಯು ಬ್ರೋ. ಬಾಯ್ ಬ್ರೋ, ಲವ್ ಯು ಟು. ಯಾ ಗೈಸ್, ಅಕ್ಷು ಡೇರ್ ಕೊಡೋಳಿದ್ಲು ಸುಭಾಷ್ ಬ್ರೋನ ಮೀಟ್ ಮಾಡೋದು ಅಂತ. ಫಸ್ಟ್ ಅವ್ರು ಸಿಗ್ತಾರ ಇಲ್ವಾ, ಫ್ರೀ ಇದಾರ ಬಿಸಿ ಇದಾರ ಅಂತ ಫೋನ್ ಮಾಡಿದೆ. ಬಟ್ ಅವ್ರೆಲ್ಲೋ ರಾಮನಗರದಲ್ಲಿ ಇದಾರಂತೆ. ಸೊ ಹಂಗಾಗಿ ಅದಾಗಲ್ಲ, ಸಿಕ್ಕಿದ್ರೆ ಚೆನ್ನಾಗಿರೋದು. ಸೊ ಓಕೆ, ನೆಕ್ಸ್ಟ್ ಏನಾದ್ರು ಡೇರ್ ಕೊಟ್ರೆ ಮಾಡೋಣ. ಆ ಡೇರ್ ಮಾಡಕ್ ಆಗಿಲ್ಲ, ಇವ್ರು ಸೋತಿದ್ದಾರೆ. ಒಂದ್ ಡೇರ್ ಅಲ್ಲಿ ವಾಟ್? ನಾನ್ ಸೋತಿಲ್ಲ ಗುರು, ಸುಭಾಷ್ ಬ್ರೋ ಫ್ರೀ ಇಲ್ಲ, ಅವರು ರಾಮನಗರದಲ್ಲಿ ಇದಾರೆ. ಒಂದ್ ಮಾತ್ರ ನಾನು ಹೇಳೋದು, ಅವ್ರಿಗೆ ಮಾಡಕ್ಕಾದ್ರೆ ಮಾಡ್ಬೇಕು, ಇಲ್ಲ ಅಂದ್ರೆ ಒಂದ್ ಡೇರ್ ಅಲ್ಲಿ ಸೋತಿದ್ದಾರೆ ಅಂತ. ಈ ತಲೆ ಕೆಟ್ರ ಕುಡುಕ್ರ ಹಿಂಗ್ ಮಾತಾಡಲ್ಲ ನಮ್ಮ ಮರಿಯ. ಯಾರು ಮಾತಾಡ್ತಾರೆ ಹಿಂಗೆ? ಡೇರ್ ಅಂದ್ಮೇಲೆ ಡೇರ್ ಅಲ್ವಾ? ನಾನೇನ್ ಮಾಡ್ಲಿ, ಅವ್ರು ಬಿಸಿ ಇದಾರಲ್ಲಿ. ನಾನ್ ನಂಬರ್ ಇಲ್ಲ, ಫೋನ್ ಮಾಡಿಲ್ಲ ಅಂತ ಸೀನ್ ಇಲ್ಲ. ಫೋನ್ ಮಾಡಿದೀನಿ, ಬಟ್ ಅವರು ರಾಮನಗರದಲ್ಲಿ ಇದಾರೆ. ನಾಳೆ ಚಿಂತೆ, ಇವತ್ತಿನ ಚಿಂತೆ. ನಾಳೆ ಮುಗೀತಿ 5 ಗಂಟೆ. ಇವತ್ತಿಂದ 5 ಗಂಟೆಗೆ ಮುಗೀತದು. ಈಗ ನಾನ್ ಫೋನ್ ಮಾಡಿರ್ಲಿಲ್ಲ, ಈ ಮೊಬೈಲ್ ನಾನು ಇವಾಗ ಫೋನ್ ಮಾಡಿರ್ಲಿಲ್ಲ ಅಥವಾ ಅವ್ರ ನಂಬರ್ ಇರ್ಲಿಲ್ಲ ಅಂದ್ರೆ ಫೋನ್ ಪೊಲೀಸರವ್ರೆ ಗುರು ಇಲ್ಲಿ. ನಾನು ಅವ್ರಿಗೆ ಫೋನ್ ಮಾಡ್ಲಿಲ್ಲ ಅಂದ್ರೆ, ಅವ್ರ ನಂಬರ್ ಇರ್ಲಿಲ್ಲ ಅಂದಿದ್ರೆ, ಅಥವಾ ಅವ್ರಿಗೆ ಕಾಂಟ್ಯಾಕ್ಟ್ ರೀಚ್ ಆಗಿಲ್ಲ ಅಂದಿದ್ರೆ ನಾನ್ ಸೋತೆ ಅಂತ ಅರ್ಥ ಅಲ್ಲಿಗೆ. ಬಟ್ ನಾನು ರೀಚ್ ಔಟ್ ಆಗಿದ್ದೀನಿ, ಬಟ್ ಅವರು ರಾಮನಗರದಲ್ಲಿ ಬಿಸಿ ಅವ್ರೆ, ಸೊ ಸಿಗಕ್ಕಾಗಿಲ್ಲ. ಇದ್ರಲ್ಲಿ ಒಂದ್ ಪ್ರಕಾರ ಇದು ಟೈ, ಇದು 50-50. 100% ನನ್ ಕಡೆನೂ ಬರುತ್ತೆ, ಹಂಗೇನಿಲ್ಲ. ಇದ್ರಲ್ಲಿ ನೀನೇನು ಮಾತಾಡಂಗಿಲ್ಲ, ಮುಗೀತಿದ್ರ ಕತೆ. ನೆಕ್ಸ್ಟ್ ಡೇರ್ ಕೊಡೋದಿದ್ರೆ ಕೊಡು, ಇಲ್ಲ ವಿಡಿಯೋ ಎಂಡ್ ಮಾಡ್ತೀನಿ. ಇಲ್ಲ ಗೈಸ್, ಒಂದು ಈ ವಿಡಿಯೋ ಸೋತಿದಾರಲ್ವಾ, ವಾಟ್ ಸೋತಿದ್ದಾರೆ ಜನ, ಒಪ್ಪಲ್ಲ. ತಿಕ್ಲು ಮಾತಾಡ್ಬೇಡ. ಹೌದು, ನಾನ್ ಅಂದಿದ್ದು ನಾನ್ ರೀಚ್ ಔಟ್ ಮಾಡಿದೀನಿ, ಬೇಕು ಅಂತ ಅಂದಿದ್ದು. ನಾನ್ ರೀಚ್ ಔಟ್ ಮಾಡಿದೀನಿ. ಅವ್ರ ಇಲ್ಲ ಅಲ್ಲಿ ಹೋಗ್ಬಿಟ್ಟು ಏನ್ ನೋಡ್ಕೊಂಡ್ ಬರ್ತೀಯಾ? ಅವ್ರ ಚಿನ್ನು ನೋಡ್ಕೊಂಡ್ ಬರ್ತೀಯ? ಚಿನ್ನು ನೋಡ್ಕೊಂಡ್ ಬರ್ತೀಯಾ? ನೋಡ್ಕೊಂಡ್ ಬರ್ಬೋದು. ನಿನ್ನ ಅಮ್ಮ ಚಿನ್ನು ಅಂತ ಬೈದ್ಬಿಡೋದ್ ನಾಯಿನ ಮತ್ತೆ. ಸರಿ ಗೈಸ್, ಇವಾಗ 50-50 ಆಗಿದೆ. ನೆಕ್ಸ್ಟ್ ಡೇರ್ ಏನಂದ್ರೆ, ವಿತೌಟ್ ಮ್ಯೂಸಿಕ್ ಇಲ್ದಂಗೆ ಎಷ್ಟು ಅವರು 30 ಸೆಕೆಂಡ್ಸ್ ಡಾನ್ಸ್ ಮಾಡ್ಬೇಕು. ಕತ್ತೆ ಹಾಕೊಂಡಂಗ ಅಣ್ಣಮ್ಮಂಡ ಹಚ್ಚಲ್ಲಿ ಅಣ್ಣ ಏನ್ ಬಿಡೋದು, ಅದು ಗ್ರೌಂಡ್ ಮಧ್ಯದಲ್ಲಿ. ಓಯ್ ನೀವ್ ಓವರ ಕೊಡ್ಬೇಡ, ಇಲ್ಲ ಮಾನವರಿಗೆ ಸ್ವಲ್ಪ 4 ಜನ ಗುರ್ತಿಡಿತಾರೆ. ಗ್ರೌಂಡ್ ಮಧ್ಯದಲ್ಲಿ ಡಾನ್ಸ್ ಆಡ್ಬೇಕು ಅಷ್ಟೇ ಇರೋದು. ಜನ ಅವ್ರೆ ಗುರು. ನಾನ್ ಸಣ್ಣ ಗ್ರೌಂಡಿಗೆ ಕರ್ಕೊಂಡು ಹೋಗ್ತೀನಿ, ಮತ್ತೆ ಏನೋ ಗೈಸ್ ಇಲ್ಲ, ಈ HMT ಗ್ರೌಂಡ್, ಇಲ್ಲಿ ಗ್ರೌಂಡ್ ಇದೆ, ಆ ಗ್ರೌಂಡ್ ಒಳಗಡೆ ಹೋಗ್ಬೇಕು ನಾವು. ಇಲ್ಲ ಪಕ್ಕದಲ್ಲೇ ಗ್ರೌಂಡ್ ಇದೆ. ಇಲ್ಲಿ ನಾವ್ ಬಂದಿರೋ ರೂಟು ತಪ್ಪುದು, ನಾವ್ ಹಿಂದೆ ಹೋಗ್ಬೇಕಾಗಿತ್ತು, ಕದಂಬ ಒಳಗಡೆ ನಿಲ್ಸ್ಬೇಕಾಗಿತ್ತು.
ಗೈಸ್ ಇವಾಗ ಗ್ರೌಂಡ್ ಬಂದಿದ್ದೇವಿ. ಫುಲ್ ಸುತ್ತಲೂ ಗ್ರೌಂಡ್ ಮಧ್ಯದಲ್ಲಿ ರವಿನ ನಿಲ್ಸ್ಕೊಂಡಿ ಡ್ಯಾನ್ಸ್ ಆಡ್ತಾ ಇದೀವಿ. ಈಗ ವಿತೌಟ್ ಸಾಂಗ್ ಅಲ್ಲಿ ಡ್ಯಾನ್ಸ್ ಆಡ್ಬೇಕು ಇವ್ರು. ಸ್ಟಾರ್ಟಾ? ಸೆಕೆಂಡ್ 1 ಸೆಕೆಂಡ್ ಜಾಸ್ತಿ ಆಗಂಗಿಲ್ಲ. ಒಂದೇ 1 ಸೆಕೆಂಡ್. ಡಿಂಗ್. ನನಗೆ ಡ್ಯಾನ್ಸ್ ಬರಲ್ಲ, ಆಮೇಲೆ ನೋಡ್ತಾರ ಬೈಕೋಬೇಡ್ರಿ ಗುರು. ಹೆಂಗೆ ಡ್ಯಾನ್ಸ್ ಮಾಡ್ತೀನಿ. ಬಾಲ್ ಬಂದ್ರೆ ತಗೊಂಡೋಗಿ ಬಾಲ್ ಕೊಟ್ಬಿಡ್ತೀನಿ. ಆಯ್ತು ನೋಡ್ರಿ, 30 ಸೆಕೆಂಡ್ ಆಯ್ತು. ಡ್ಯಾನ್ಸ್ ಆಡ್ಬೇಕು. ಎಲ್ಲಿ ತೋರ್ಸಿ. ಜಾಸ್ತಿ ಆದ್ರೆ ವಿಡಿಯೋನೇ ಕ್ಯಾನ್ಸಲ್. ನನಗ್ ಡ್ಯಾನ್ಸ್ ಬರಲ್ಲ ದೇವ್ರಣೆ. ನಾಯಿ ಚಿನ್ನು, ನಿನ್ನ ಅಮ್ಮ ಚಿನ್ನು. ಡ್ಯಾನ್ಸ್ ಆಗಿಲ್ಲ ಇದು. ಸ್ಟಾಪ್. 30 ಸೆಕೆಂಡ್ ಗೈಸ್ ಓಕೆ. ಇವ್ರು ಈಗಿನ ಏನ್ ಗ್ರೌಂಡ್ ಅಲ್ಲಿ ಬಾಲ್ ಬಂತು ಮಿಸ್ ಆಗೋಯ್ತು. ಥೂ ಯಾಕೆ ಗುರು? ಯಾಕೆ ಮಿಸ್ ಆಗಿದ್ಕಾ? ನಾನು ಅವಾಗ್ಲೇ ಹಿಡ್ದೆ, ಕರೆಕ್ಟ್ ಆಗಿ ಹಿಡ್ದೆ. ನಾನು ಒಂದಾಗ ಮಿಸ್ ಆಗಿದ್ದೆ ತಾನೆ, ಇನ್ನೊಂದಕ್ಕೆ ಮಿಸ್ ಆಯ್ತು. ಓಕೆ ಗೈಸ್, ಇಷ್ಟೊತ್ತಂಗೆ ಏನು ಇಲ್ಲಿ 30 ಸೆಕೆಂಡ್ ವಿತೌಟ್ ಮ್ಯೂಸಿಕ್ ಕುಣಿಬೇಕಂದ್ರು ನನಗೆ ಡ್ಯಾನ್ಸ್ ಬರಲ್ಲ. ಹಂಗು ಹಿಂಗು ಏನೋ ಫಿನಿಶ್ ಆಗೋಯ್ತು. ಇವಾಗ ಎಲ್ಲ ಡೇಟ್ಸ್ ಮುಗೀತು. ಆಲ್ಮೋಸ್ಟ್ ಟೈಮ್ ತುಂಬಾ ಆಗೋಗಿದೆ. ಏನು ನನಗೇನು ಮಾಲಲ್ಲಿ ಚಡ್ಡಿನು ಮೇಲ್ಗಡೆ ಏನದು ಟಾಪ್ ಟಿ ಶರ್ಟ್ ಹಾಕ್ಸಿ ಓಡಾಡ್ಸಿದಾಳಲ್ಲ, ಈ ತರ ನಾನು ಈ ಹುಡುಗಿ ಹಾಕೊಂಡ್ ರುಬ್ಬೇಕು ಅಂದ್ರೆ ನೀವು ಅದಕ್ಕೊಂದು ಕಮೆಂಟ್ ಹಾಕಿ. ಅದಕ್ಕೆ ಏನಂತ ಕರೀತಾರೆ? ಏನು ಸೇಯಿಂಗ್ ಎಷ್ಟು ಅಕ್ಷತಾ ಅಂತ, ಸೇಯಿಂಗ್ ಎಷ್ಟು ರವಿ. ಗೈಸ್ ಸೇಯಿಂಗ್ ಎಷ್ಟು ರವಿ ಮಾಡ್ಬೇಕಾ ಅಂತ ಕಮೆಂಟ್ ಹಾಕಿ. ಈ ಹುಡುಗಿನ ರುಬ್ಬ ಹಾಕ್ಬಿಡ್ತೀನಿ. ಇವ್ರ ಅಪ್ಪ ಅಮ್ಮ ಅಳ್ಬೇಕು ನೋಡಿ ವಿಡಿಯೋನ. ಚಾನ್ಸ್ ಇಲ್ಲ. ಹಂಗ್ ಮಾಡಾಕ್ತೀನಿ. ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ರುಬ್ಬಾಕನಂತೆ ಅಷ್ಟೇ. ಈ ವಿಡಿಯೋ ಹೆಂಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಹಂಗಿನ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಸಿ ಯು ಗೈಸ್, ಬಾಯ್. ಬಾಯ್ಗಳು ಜೋರಾಗಿ ಬಾಯ್. ನಾನು ಗೈಸ್ ಆಗ್ಲೇ ಅಕ್ಷು ಏನ್ ಡೇರ್ ಕೊಡ್ತಾ ಇದ್ಲಲ್ಲ, ಸುಭಾಷ್ ಬ್ರಹ್ಮ ಸಿಗ್ಬೇಕು ಅಂತೇಳಿ, ಅದು ಅವ್ರು ಸಿಗ್ತಾರಿಲ್ಲ ಅಂತ ಫಸ್ಟ್ ಆಫ್ ಆಲ್ ಬಿಸಿ ಇರ್ತಾರ ಅವ್ರು, ನನಗೆ ಗೊತ್ತು. ಹಂಗ ಕಾಲ್ ಮಾಡಿದೆ. ಇದು ಡೇರ್ ಕೊಟ್ಟಿದ್ದೆ ಏನಂದ್ರೆ ಅವ್ರನ್ನ ಹೋಗಿ ಮೀಟ್ ಮಾಡ್ಬೇಕು ಅಂತ. ಅದು ಡೇರ್ ತಾನೆ ಗೈಸ್. ಇವಾಗ ಕಾಲಲ್ಲಿ ಮಾತಾಡಿದ್ದು ಡೇರ್ ಅಲ್ವೇ ಅಲ್ಲ ಅದು. ನಾನ್ ಕಾಲಲ್ಲಿ ಏನಕ್ಕೆ ಮಾತಾಡಿದ್ರೆ ಒಂದ್ ನಿಮಿಷ ನಾನು ಹೇಳ್ತೀನಿ. ಅವರು ಬಿಸಿ ಇರ್ತಾರೆ. ಸೊ ಹಂಗಾಗಿ ಫೋನ್ ಮಾಡಿ ಕೇಳೋಣ ಅಂತ ಕೇಳ್ದೆ. ಯಾಕಂದ್ರೆ ಇಲ್ಲಿ ಇದಾರೋ ಬೇರೆ ಕಡೆ ಇದಾರೋ ಸಿಗಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ವಲ್ಲ, ಹಂಗಾಗಿ ಫೋನ್ ಮಾಡಿದೆ. ಅವ್ರು ರಾಮನಗರದಲ್ಲಿ ಇದಾರೆ, ಸಿಗಕ್ಕಾಗಲ್ಲ. ಸೊ ಹಂಗಾಗಿ ನಾನ್ ಹೇಳ್ತಿದ್ದೆ ನಾನ್ ಗೆದ್ದೆ ಅಂತ, ಇವ್ ಹೇಳ್ತಾಳೆ ಇವ್ ಗೆದ್ದಾಳೆ ಅಂತ. ಸೊ ಇಬ್ರಲ್ಲಿ ಯಾರು ವಿನ್, ನಾನ್ ಗೆದ್ನಾ ಸೋತ್ನಾ ಅಂತ ಕಮೆಂಟ್ ಮಾಡಿ ಅಷ್ಟೇ. ಆಯ್ತಾ? ಸಮಾಧಾನ ಅಷ್ಟೇ. ನಾನ್ ಹೇಳ್ತಿದ್ದೀನಿ ನಾನ್ ಗೆದ್ದೆ ಅಂತ, ಯಾಕಂದ್ರೆ ಅವ್ರು ಬಿಸಿ ಇದ್ದಾರೆ ಅಂದ್ಮೇಲೆ ನನ್ನ ಕೆಲಸ ನಾನು ಮಾಡಿದ್ದೀನಿ, ಫೋನ್ ಮಾಡಿದ್ದೀನಿ. ಬಟ್ ಅವ್ರು ಸಿಗಕ್ಕಾಗಿಲ್ಲ ಬಿಕಾಸ್ ಹಿ ಇಸ್ ಬಿಸಿ. ಸೊ ಅಷ್ಟೇ ನಾನು ಹೇಳ್ತಾ ಇರೋದು. ಇವರು ಸೋತೆ ಅಂತ, ಒಟ್ಟಿಗೆ ಮೀಟ್ ಮಾಡ್ಬೇಕಿತ್ತು ಅಷ್ಟೇ ಅಂತ ಹೇಳ್ತಾ ಇರೋದು. ಯಾರು ವಿನ್ನ ಅಂದ್ರೆ ನಾನು ಗೆದ್ನ ಇಲ್ವಾ ಅಷ್ಟೇ ಹೇಳಿ. ಓಕೆ, ಸಮಾಧಾನ ಮಾಡ್ಕೊ. Essa tocar, tu vai se lembrar.